ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೌಡಿಗಳು ಯಾರ್ಯಾರು ಪೊಲೀಸರು ಅದರ ಪಟ್ಟಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಮನೆ ಮೇಲೆ ರೇಡ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಗಳಾಗ್ತಾ ಇವೆ. ಯಾವುದೇ ಕಾರಣಕ್ಕೂ ಬಾಲ ಬಿಚ್ಚಬಾರದು. 500ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ರೇಡ್ಗಳಾಗಿವೆ. ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಬಾಲ ಬಿಚ್ಚಿದ್ರೆ ಹುಷಾರ್ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಕೆಲ ರೌಡಿ ಶೀಟರ್ಗಳ ಮನೆಯಲ್ಲಿ ಮಾರಕಾಸ್ತ್ರಗಳು ಕೂಡ ಸಿಕ್ಕಿವೆ. ಪಶ್ಚಿಮ ವಲಯದ 1500ಕ್ಕೂ ಹೆಚ್ಚು ಪೊಲೀಸರು ಏಕಕಾಲಕ್ಕೆ ರೇಡ್ ಮಾಡಿದರು. ಡಿಸಿಪಿಗಳ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಗಳಾಗಿವೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಬಹಳ ಸಾಫ್ಟ್ ಆಗಿರಂಗೆ ಕಾಣ್ತಾರೆ ಇವರೆಲ್ಲರೂ ಕೂಡ. ಆದರೆ ಇವರ ಅಸಲಿ ಮುಖವೇ ಬೇರೆ ಇರುತ್ತೆ. ಹೀಗಾಗಿ ಹೋಗಿ ಮನೆಯನ್ನು ಕೂಡ ಶೋಧ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವ್ಯಾವ ವಸ್ತುಗಳಿವೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವರ ಮನೆಯಲ್ಲಿ ಮಾರಕಾಸ್ತ್ರಗಳು ಕೂಡ ಸಿಕ್ಕಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನೋಡ್ತಾ ಇದ್ದೀವಿ ನಾವೇನು ಅಂದರೆ ಚುನಾವಣೆ ಬರ್ತಿರುವಂಥ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವೆರಿ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಶಾಂತಿ ಹದಗೆಡಬಾರದು. ಅದಕ್ಕೋಸ್ಕರ ಏನು ಅಂದರೆ ಕಟ್ಟುನಿಟ್ಟಿನ ಬಂದೋಬಸ್ತನ್ನು ಮಾಡಬೇಕು. ಬಂದೋಬಸ್ತು ರೌಡಿಗಳನ್ನು ಹೊರಗಡೆ ಬಿಟ್ಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅವರ ಮನೆಗಳ ಮೇಲೆ ರೇಡ್ ಆಗಿದೆ ಅಂತ 8 ಜನ ರೌಡಿಗಳ ಮನೆ ಮೇಲೆ ರೇಡ್ ಆಗಿದೆ. ಯಾವ್ಯಾವ ಮಾರಕಾಸ್ತ್ರಗಳು ಸಿಕ್ಕಿವೆ, ಯಾರ್ಯಾರ ಮನೆ ಮೇಲೆ ರೇಡ್ ಆಗಿರುವಂಥದ್ದು ಪ್ರಜ್ವಲ್? ವ್ಯವಸ್ಥೆ ಗಟ್ಟಿಯಾಗಿಲ್ಲ ಅಂತಂದರೆ ಚುನಾವಣೆಯನ್ನು ರೌಡಿ ಶೀಟರ್ಗಳೇ ನಡೆಸಿಬಿಡ್ತಾರೆ, ಪೊಲೀಸ್ನವರಿಗೆ ಅವಕಾಶನೇ ಕೊಡೋದಿಲ್ಲ. ಆ ಹಂತದಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಜನ ರೌಡಿ ಶೀಟರ್ ಇದ್ದಾರೆ. ಹೀಗಾಗಿನೇ ಪ್ರಮುಖವಾದಂಥ ಸುಮಾರು 45 ಜನ ರೌಡಿ ಶೀಟರ್ಗಳನ್ನು ಈಗಾಗಲೇ ಬೆಂಗಳೂರಿನಿಂದ ಹೊರಗಡಿಕೆ ಗಡೀಪಾರು ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅದರಲ್ಲಿ 12 ಜನ ರೌಡಿ ಶೀಟರ್ಗಳನ್ನ ಗಡೀಪಾರು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇಂದು ಬೆಳಗ್ಗೆ ಪಶ್ಚಿಮ ವಲಯ ಅಂದರೆ ಕೇಂದ್ರ ವಿಭಾಗ ಮತ್ತು ದಕ್ಷಿಣ ವಿಭಾಗ, ಪೂರ್ವ ವಿಭಾಗ ಹಾಗೂ ಉತ್ತರ ವಿಭಾಗದ ಸುಮಾರು 1,500 ಪೊಲೀಸರು ಜೊತೆಗೆ ಅವ್ರ ಜೊತೆಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಆಗ್ಬೋದು, CRPF ಆಗ್ಬೋದು, ಇವ್ರು ಏನು ಏಜೆನ್ಸಿಯಿಂದ ಬಂದಿದ್ದಾರೆ ಅಂತ ಅಧಿಕಾರಿಗಳನ್ನು ಬಳಸ್ಕೊಂಡು ಸುಮಾರು 500ಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಗಳ ಮನೆ ಮೇಲೆ ಇಂದು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಸಮಯದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಒಂದಷ್ಟು ಮಚ್ಚು ಲಾಂಗ್ಗಳು, ಚೂರಿಗಳು, ಡ್ರ್ಯಾಗರ್ಗಳೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಅಂತ ರೌಡಿ ಶೀಟರ್ಗಳೇನಿದ್ದಾರೆ ಅವ್ರಗಳ ಮೇಲೆ ಈಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ತಿದ್ದಾರೆ. ಸುಮಾರು 67 ಜನ ನ್ಯಾಯಾಲಯಕ್ಕೆ ಇದುವರೆಗೆ ಹಾಜರಾಗದಲ್ಲೇ ಇರೋ ರೀತಿಯಲ್ಲಿ NBW ಆಗಿ ತಲೆಮರೆಸಿಕೊಂಡಿದ್ದಂಥ ರೌಡಿಗಳು ಸಹಿತ ಈ ಒಂದು ಸ್ಪೆಷಲ್ ಡ್ರೈವ್ನಲ್ಲಿ ಸಿಕ್ಕಿದ್ದಾರೆ. ಮುಂದುವರೆದ ಭಾಗವಾಗಿ ಸುಮಾರು 500 ಜನ ರೌಡಿಗಳ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ ವರ್ಕನ್ನು ಮಾಡ್ತಿದ್ದಾರೆ. ಮತ್ತು ಪ್ರಮುಖವಾಗಿ ಇರುವಂಥ ಸಣ್ಣ ಪುಟ್ಟ ರೌಡಿಗಳೇನಿದ್ದಾರೆ ಅವರೆಲ್ಲರಿಗೂ ಸಹಿತ ಚುನಾವಣೆ ಸಮಯದಲ್ಲಿ ಯಾವುದೇ ಒಂದು ಪಾರ್ಟಿಯ ಪರವಾಗಿ ನಿಂತ್ಕೊಂಡು ಇನ್ನೊಂದು ಪಾರ್ಟಿಯವರಿಗೆ ಹೆದರಿಸೋದು, ಬೆದರಿಕೆಯನ್ನು ಹಾಕೋದು ಮತ್ತು ಚುನಾವಣೆ ಅಖಾಡದಲ್ಲಿ ಹಣ ಹಂಚಲಿಕ್ಕೆ, ಹೆಂಡ ಹಂಚಲಿಕ್ಕೆ ಇವರು ಮುಂದಾಳತ್ವವನ್ನು ವಹಿಸ್ಕೊಂಡು ಗಲಾಟೆ ಮಾಡುವಂಥದ್ದು ಇದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸುಮಾರು ಒಂದು 67 ಜನ NBW ಪೆಂಡಿಂಗ್ ಇದ್ದವರೇನಿದ್ರು ಅವರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಿಕ್ಕೆ ಸಹಿತ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.